ಇನ್ನು ಕನ್ನಡದ ಖ್ಯಾತ ನಟರಾದಂಥ ಶಶಿಕುಮಾರ್ ಬಗ್ಗೆ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಹೌದು, ಹಾಗಾದ್ರೆ ಕನ್ನಡದ ಸ್ಟಾರ್ ನಟರಾದ ಶಶಿಕುಮಾರ್ ಏನಾಗಿದೆ? ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಏನು ಕನ್ನಡ ಚಿತ್ರರಂಗದಲ್ಲಿ ಶಶಿಕುಮಾರ್ ಅವರು ತಮ್ಮದೇ ಆದಂಥ ರೀತಿಯ ಛಾಪನ್ನು ಮೂಡಿಸಿ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅದು ಅಲ್ಲದೆ ದೊಡ್ಡ ಡ್ಯಾನ್ಸಿಂಗ್ ಸ್ಟಾರ್ ಅಂತಲೂ ಕೂಡ ಅವರು ಪಟ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶಶಿಕುಮಾರ್ ಅವರು 1985, 90, 95, 2000 ಇಸ್ವಿಯ ತನಕ 2005ರ ತನಕ ಸಾಕಷ್ಟು ಬೇಡಿಕೆ ಇದ್ದಂಥ ಅದ್ಭುತವಾದ ಕಲಾವಿದ ಅಂತ ಹೇಳ್ಬೋದು. ಹೌದು, ಹಬ್ಬ ಸಿನಿಮಾ ಮಾಡೋ ಮುಂಚೆ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಆಗಿ ಆ ಸಂದರ್ಭದಲ್ಲಿ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಆದರೆ ಅವೆಲ್ಲ ಬದುಕುಳಿದು ಹೋರಾಟವನ್ನು ಮಾಡಿ ಗೆದ್ದು ಬಂದು ಮತ್ತಷ್ಟು ಸಿನಿಮಾವನ್ನು ಈಗ ಮಾಡೋದು ಅಂತ ಹೇಳ್ಬೋದು. ತದನಂತರಗಳಲ್ಲಿ ಅವಕಾಶಗಳ ಕೊರತೆಯಿಂದಾಗಿ ಸಿನಿಮಾದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಸದ್ಯ ಅವರ ಮಗನನ್ನು ಚಿತ್ರರಂಗದಲ್ಲಿ ಪರಿಚಯಿಸುವ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಸದ್ಯಕ್ಕೆ ನಟ ಶಶಿಕುಮಾರ್ ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅವಕಾಶಗಳ ಕೊರತೆಯಿಂದಾಗಿ ಚಿತ್ರರಂಗದ ದೂರ ಉಳಿದಿದ್ದಾರೆ. ಆಗೊಮ್ಮೆ ಈಗೊಮ್ಮೆ ಗೆಸ್ಟ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ನಟ ಶಶಿಕುಮಾರ್ ಅವರು ಸಂಪೂರ್ಣವಾಗಿ ಚಿತ್ರರಂಗದಿಂದ ಏನಿಲ್ಲವಾಗಿ ಈಗ ಸಂಪೂರ್ಣವಾಗಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಂತ